ಮಾತು ಹೇಳಿ ನಿಮ್ಗೆ, ಮೋದಿಯವರು ದೇಶದ ವಾಸ್ತವ ಸತ್ಯವನ್ನು ತಿಳ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇದೆ. ನಾನು ಹೇಳ್ತಾ ಇರೋದು ಯುದ್ಧಜ್ಞಾಗಿ ಇದೆಲ್ಲ ಆಗೋದು ಸಹಜ, ನಾವು ಒಪ್ಕೊಳ್ಳೋಣ. ಆದರೆ ಕೆಲವೊಂದಿಷ್ಟು ಇಲ್ಲಿವರೆಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರ ಜೊತೆಗಿದ್ದರು, ಏನೇನು ಮಾಡ್ತಾಯಿದ್ರು, ಯಾವ ದೇಶದ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಒಂದು ಸತಿ ಬಿ ಜೆ ಪಿಯವ್ರು ಮಾಡಲಿ. ಬಿ ಜೆ ಪಿಯವರು ಈಗ ನಮ್ಮಲ್ಲಿ ಗ್ಯಾಸ್ ಸಮಸ್ಯೆ ಐತೆ ಅಂತ ಅಂದ್ಗಳೇ ಯುದ್ಧ ನಡೆದೈತೆ ಅದಕ್ಕಾಗೈತೆ ಅಂತ ಅಲ್ಲ. ಪಾಲಿಸಿಗಳು, ವಿದೇಶದ ಪಾಲಿಸಿಗಳು ಬಹಳ ಮುಖ್ಯವಾಗಿದ್ದು. ಈಗ ನಾನು ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದ್ದೀನಿ, ನಾವು ಯಾವಾಗಲೂ ರಷ್ಯಾದ ಜೊತೆಗೆ ನಮ್ಮ ಸಂಬಂಧಗಳನ್ನು ಇಟ್ಕೊಂತ ಬಂದವರು. ಈಗ ನೋಡ್ತೀರಿ ಪೆಟ್ರೋಲ್ ಬಗ್ಗೆ ಏನೇನಾಗಿದೆ ಅನ್ನೋದನ್ನು. ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ದೇಶದ ವಿದೇಶಾಂಗ ನೀತಿಗಳದಾವಲ್ಲ ಬಹಳ ಮುಖ್ಯವಾಗಿದೆ. ಇವತ್ತು ಡಾಲರ್ ಬಗ್ಗೆ ಮಾತಾಡ್ತಿದ್ರಿ ಎಲ್ಲ ಬಿ ಜೆ ಪಿ. ಇವತ್ತು ಡಾಲರ್ ಪರಿಸ್ಥಿತಿ ಏನಾಗಿದೆ? 93 ರೂಪಾಯಿ 5 ಪೈಸೆ ಆಗಿದೆ. ಈ ಡಾಲರ್ ಬಗ್ಗೆ ಯಾಕೆ ಬಿ ಜೆ ಪಿ ಮಿತ್ರರು ಮಾತಾಡ್ತಾ ಇಲ್ಲ? ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಕುಸಿದಿದೆ. 48-50 ರೂಪಾಯಿ ಇದ್ದದ್ನಾಗ ಬಿ ಜೆ ಪಿಯವರು ರಾಜಾರೋಷವಾಗಿ ಭಾಷಣವನ್ನು ಮಾಡ್ತಾಯಿದ್ರು. ಈ 10-11 ವರ್ಷಕ್ಕೆ ಇವತ್ತು ನಮ್ಮ ರೂಪಾಯಿ ಮೌಲ್ಯದ ಪರಿಸ್ಥಿತಿ ಎಲ್ಲೈತೆ? ಯಾಕಂದರೆ ಇದ್ರ ಬಗ್ಗೆ ನಾನೊಬ್ಬ ಎಕ್ಸ್ಪೋರ್ಟ್ರು, ನಾನೊಬ್ಬ ಬಿಸ್ನೆಸ್ ಮಾಡೋ ಮೊದಲು ಇಲ್ಲಿವರೆಗೂ ಅದು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಬಿಸ್ನೆಸ್ದಾಗ ನಮ್ಮ ಪರಿಸ್ಥಿತಿ ಏನೈತೆ ಅಂತಂದು ಇವತ್ತು ಆರ್ಥಿಕ ಪರಿಸ್ಥಿತಿ ನಮ್ಗೆ ಗೊತ್ತಾಗುತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ಏನಾಗೈತೆ ಅದು ತೆಗೆದ್ರೆ ಯುದ್ಧ ಅನ್ನೋದು ಸುಮ್ಮ ಸಮರ್ಥನೆ ಮಾಡ್ಕೊಳೋದು ಅಂದರೆ ಟ್ರಂಪ್ 100%. ಕೆಲವೊಂದಿಷ್ಟನ್ನು ನಮ್ಮ ವಿದೇಶಾಂಗ ನೀತಿಗಳದಾವಲ್ಲ ಅವನ್ನ ಮೊದಲಿಂದ ಯಾವ ರೀತಿ ಮಾಡ್ಕೊಂತ ಬಂದಿದ್ರು ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ ಬಿ ಜೆ ಪಿಯವರಿಗೆ. ಈಗ ಯುದ್ಧ ಇರಾನ್ ಬೆಂಬಲಿಸಿದರೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿಲ್ಲ ಅಂತ ನೋಡಿ, ನಾನು ಬೆಂಬಲಿಸೋದು ಅದನ್ನೇ. ನಾವು ಮೊದಲಿದ್ದನು ನಮಗೆ ಅವರಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡ್ಬಂದವರು ನಾವು, ಇರಾನು ಮತ್ತು ಭಾರತ ದೇಶ. ಹೌದಾ? ಇವತ್ತು ಅತಿ ಹೆಚ್ಚು ಪರ್ಸೆಂಟೇಜು ಸಿಲಿಂಡ್ರು ಗ್ಯಾಸು ಬರೋದು ಇರಾನು ಮತ್ತು ಕತಾರ್ನಿಂದಲೇ ಅತಿ ಹೆಚ್ಚು ನಮ್ಮ ಹತ್ರ ನಮಗೆ ಬರೋಂಥದ್ದು. ವಿದೇಶಾಂಗ ನೀತಿಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹೌದು ಯುದ್ಧ ಆಗೈತೆ, ಅದು ಯುದ್ಧ ಅಂತಂದ್ರೆ ಸಹಜವಾಗಿ ಕೆಲವೊಂದಿಷ್ಟು ಶೇರ್ ಮಾರ್ಕೆಟ್ ಬೀಳ್ತೈತೆ, ಅದು ನಮ್ಗೆ ಗೊತ್ತಿದೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾವೆ, ಅದು ನಮ್ಗೆ ಗೊತ್ತಿದೆ. ಆದರೆ ಈ ಮಟ್ಟದ ಸಮಸ್ಯೆಗಳು ಆಗಬಾರ್ದು. ಆದ್ಗಳನ್ನೇ ಮಾತಾಡೋದು ಯುದ್ಧದಕ್ಕಾಗೈತೆ. ಮೋದಿ ಭಕ್ತರು, ಮೋದಿಯವರು ಕೆಲವೊಂದಿಷ್ಟು ವಿಚಾರಗಳನ್ನು ವಾಸ್ತವ ಸತ್ಯವನ್ನೇ ತಿಳ್ಕೊಳ್ಳಾರ್ದೆ ಏನೆಲ್ಲ ಮಾತಾಡ್ತಾರೆ.